ಯಮುನೋತ್ರಿ ಸ್ಥಳ ಮತ್ತು ಪ್ರಾಮುಖ್ಯತೆ. ಯಮುನೋತ್ರಿಯು ಉತ್ತರಕಾಶಿ ಜಿಲ್ಲೆಯಲ್ಲಿದೆ ಮತ್ತು ಈ ಸ್ಥಳವು ಯಮುನಾ ನದಿಯ ಮೂಲವಾಗಿದೆ. ಇದು ಸಮುದ್ರ ಮಟ್ಟದಿಂದ 3235 ಮೀಟರ್ ಎತ್ತರದಲ್ಲಿದೆ. ಯಮುನಾ ದೇವಿಯ ದೇವಾಲಯವು ಇಲ್ಲಿ ನೆಲೆಗೊಂಡಿದೆ ಮತ್ತು ಇದು ಹಿಂದೂಗಳ 4 ಧಾಮಗಳಲ್ಲಿ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಯಮುನೋತ್ರಿಯು ಉತ್ತರಕಾಶಿಯಿಂದ ಉತ್ತರಕ್ಕೆ 150 ಕಿಮಿ, ಋಷಿಕೇಶದಿಂದ 210 ಕಿಮಿ ಮತ್ತು ಹರಿದ್ವಾರದಿಂದ 255 ಕಿಮಿ ರಸ್ತೆ ಮಾರ್ಗದಲ್ಲಿದೆ. ಪೌರಾಣಿಕ ವೈಭವ. ಪುರಾಣಗಳಲ್ಲಿ ಯಮುನೆಯನ್ನು ಸೂರ್ಯತನ್ಯ ಎಂದು ಕರೆಯಲಾಗುತ್ತದೆ, ಅಂದರೆ ಸೂರ್ಯನ ಮಗಳು. ಯಮುನಾ, ಯಮ, ಶನಿದೇವ್ ಮತ್ತು ವೈವಸ್ವತ್ ಮನು ಸೂರ್ಯ ಮತ್ತು ಅವರ ಪತ್ನಿ ಛಾಯಾ ಮತ್ತು ಸಂಜ್ಞಾ ಅವರ ಪುತ್ರರು ಮತ್ತು ಪುತ್ರಿಯರು. ಆದ್ದರಿಂದ ಯಮುನಾ ಯಮರಾಜ ಮತ್ತು ಶನಿದೇವನ ಸಹೋದರಿ. ಭ್ರಾತೃ ದ್ವಿತೀಯ, ಭಯ್ಯಾ ದೂಜ್ ಎಂದು ಮಥುರಾದಲ್ಲಿ ಯಮುನಾವನ್ನು ಭೇಟಿ ಮಾಡುವುದು ಮತ್ತು ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಯಮುನಾಗೆ ಕಾಳಿಂದಿ ಎಂಬ ಹೆಸರೂ ಇದೆ, ಏಕೆಂದರೆ ಅವಳು ಮೊದಲು ನೀರಿನ ರೂಪದಲ್ಲಿ ಕಾಲಿಂದ ಪರ್ವತಕ್ಕೆ ಬಂದಳು. ಯಮುನೋತ್ತರಿ ಧಾಮವು ಎಲ್ಲಾ ಸಿದ್ಧಿಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನಿಗೆ ಕಾಳಿಂದಿ ಯಮುನೆ ಎಂಬ ಪ್ರೀತಿಯ ಪತ್ನಿ ಇದ್ದಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶನಿದೇವನ ದೇವಾಲಯವು ಖರ್ಸಾಲಿಯಲ್ಲಿದೆ. ಯಮುನೋತ್ತರಿಯ ವಿಶೇಷ ಪ್ರಾಮುಖ್ಯತೆಯನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಪ್ರಾಚೀನ ದಂತಕಥೆಗಳು. ಯಮುನೋತ್ತರಿ ಅಸಿತ ಮುನಿಯ ನಿವಾಸವಾಗಿತ್ತು. ಪ್ರಸ್ತುತ ದೇವಾಲಯವನ್ನು 19ನೇ ಶತಮಾನದಲ್ಲಿ ಜೈಪುರದ ಮಹಾರಾಣಿ ಗುಲೇರಿಯಾ ನಿರ್ಮಿಸಿದರು. ಈ ತೀರ್ಥಯಾತ್ರೆಯು ಉತ್ತರಕಾಶಿ ಜಿಲ್ಲೆಯ ರಾಜ್ಗರ್ಹಿ ತೆಹಸಿಲ್ನಲ್ಲಿದೆ ಮತ್ತು ಋಷಿಕೇಶದಿಂದ 251 ಕಿಲೋಮೀಟರ್ ದೂರದಲ್ಲಿದೆ. ಯಮುನೋತ್ತರಿ ಯಾತ್ರಾ ಸ್ಥಳವು ಯಮುನೋತ್ತರಿ ಹಿಮನದಿಯಿಂದ ಸುಮಾರು 5 ಮೈಲುಗಳಷ್ಟು ಕೆಳಗೆ ಇದೆ. ಇಲ್ಲಿ ಬಿಸಿನೀರಿನ ಹೊಳೆಗಳು ಬಂಡೆಗಳಿಂದ ಹೊರಹೊಮ್ಮುತ್ತವೆ ಮತ್ತು ಓಂ ಶಬ್ದವನ್ನು ಮಾಡುತ್ತವೆ. ಯಮುನೋತ್ತರಿಗೆ ಹೋಗುವ ಮಾರ್ಗವು ಹನುಮಾನ್ ಚಟ್ಟಿಯ ಮೂಲಕ ಹೋಗುತ್ತದೆ. ಇದು ಯಮುನೋತ್ತರಿಗೆ ತಲುಪಲು ಕೊನೆಯ ಮೋಟಾರು ನಿಲ್ದಾಣವಾಗಿದೆ. ಜಾನಕಿ ಚಟ್ಟಿಯಿಂದ ಯಮುನೋತ್ತರಿಗೆ ಕಾಲ್ನಡಿಗೆಯಲ್ಲೇ ಸಾಗಬೇಕು. ಜಾನಕಿ ಚಟ್ಟಿಯಲ್ಲಿ ಉತ್ತಮ ವಿಶ್ರಾಂತಿ ಗೃಹಗಳಿವೆ, ಅಲ್ಲಿ ಪ್ರಯಾಣಿಕರು ರಾತ್ರಿ ತಂಗುತ್ತಾರೆ. ಭೂಗೋಳಶಾಸ್ತ್ರ. ಯಮುನೆಯ ಮೂಲವು ಯಮುನೋತ್ತರಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಯಮುನೋತ್ರಿ ಗ್ಲೇಸಿಯರ್ ಬಂದರ್ ಪೂಂಚ್ ಶಿಖರದ 6315 ಮೀ ಪಶ್ಚಿಮ ತುದಿಯಲ್ಲಿದೆ. ಗರ್ವಾಲ್ ಹಿಮಾಲಯದ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಗೊಂಡಿರುವ ಈ ಸ್ಥಳವು ಚಾರ್ ಧಾಮ್ ಯಾತ್ರೆಯ ಮೊದಲ ನಿಲ್ದಾಣವಾಗಿದೆ. ದೇವಾಲಯ. ದೇವಾಲಯದ ಸಂಕೀರ್ಣದಲ್ಲಿ ದಿವ್ಯಶಿಲಾ ಎಂದು ಕರೆಯಲ್ಪಡುವ ಬೃಹತ್ ಕಲ್ಲಿನ ಕಂಬವಿದೆ. ಯಮುನೋತ್ತರಿ ದೇವಾಲಯವು ಸಮುದ್ರ ಮಟ್ಟದಿಂದ 3235 ಮೀಟರ್ ಎತ್ತರದಲ್ಲಿದೆ. ವೈಶಾಖ ಮಾಸದ ಶುಕ್ಲ ಅಕ್ಷಯ ತೃತೀಯದಂದು ದೇವಾಲಯದ ಬಾಗಿಲು ತೆರೆಯುತ್ತದೆ ಮತ್ತು ಕಾರ್ತಿಕ ಮಾಸದ ಯಮದ್ವಿತಿಯಂದು ಮುಚ್ಚುತ್ತದೆ. ದೇವಾಲಯದ ಪ್ರಸ್ತುತ ರೂಪವನ್ನು ಗರ್ವಾಲ್ ರಾಜ ಪ್ರತಾಪ್ ಶಾ ನಿರ್ಮಿಸಿದನು. ದೇವಾಲಯದ ಸಮೀಪದಲ್ಲಿ ಸೂರ್ಯಕುಂಡ್ ಮತ್ತು ಗೌರಿಕುಂಡದಂತಹ ಬಿಸಿನೀರಿನ ಜಲಾಶಯಗಳಿವೆ. ಪ್ರಯಾಣ ಮಾಹಿತಿ. ಯಮುನೋತ್ತರಿಗೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಡೆಹ್ರಾಡೂನ್ನ ಜಾಲಿಗ್ರಾಂಟ್. ಯಮುನೋತ್ತರಿಯಿಂದ 231 ಕಿಮಿ ದೂರದಲ್ಲಿರುವ ರಿಷಿಕೇಶ ಕೊನೆಯ ರೈಲು ನಿಲ್ದಾಣವಾಗಿದೆ. ರಸ್ತೆಯ ಮೂಲಕ ಋಷಿಕೇಶದಿಂದ ಯಮುನೋತ್ತರಿಗೆ ಬಸ್, ಕಾರು ಅಥವಾ ಟ್ಯಾಕ್ಸಿ ಮೂಲಕ ಪ್ರಯಾಣಿಸಬಹುದು. ಹನುಮಾನ್ ಚಟ್ಟಿಯಿಂದ ಯಮುನೋತ್ತರಿಗೆ ವಾಕಿಂಗ್ ಮಾರ್ಗವಿದೆ. ಯಮುನೋತ್ತರಿ ತಲುಪಲು ಪ್ರಯಾಣಿಕರು ಕಾಲ್ನಡಿಗೆಯಲ್ಲಿ 8 ಮೀ ಏರಬೇಕು. ತಪ್ತಕುಂಡ, ಸೂರ್ಯಕುಂಡ ಮತ್ತು ಗೌರಿಕುಂಡದಂತಹ ಪ್ರಮುಖ ಆಕರ್ಷಣೆಗಳು ಇಲ್ಲಿವೆ. ಯಮುನೋತ್ತರಿಯ ಬಿಸಿನೀರಿನ ಬುಗ್ಗೆಯು 195 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಬಿಸಿಯಾಗುತ್ತದೆ. ಇಲ್ಲಿ ಪ್ರಯಾಣಿಕರು ಆಲೂಗಡ್ಡೆ ಮತ್ತು